ಸರ್, ಫಸ್ಟ್ ಆಫ್ ಆಲ್ ನಾವು ಹೇಳಬೇಕಂದ್ರೆ ಈ SIR ಬಗ್ಗೆ ನೀವು BLO ಬಗ್ಗೆ ಆರೋಪ ಮಾಡ್ತಾ ಇರ್ತೈತೆ ಹೇಳ್ತಿದ್ದಾರೆ, ಅದು ತಪ್ಪು ನಿಮ್ಮದು. ಯಾಕಂತ ಹೇಳ್ತೀನಿ, BLO ನಿಮಗೆ ಫಾರ್ಮ್ ತುಂಬಲಾಕ ಏನೂ ಅವಕಾಶ ಕೊಟ್ಟಿಲ್ಲ ಗೌರ್ಮೆಂಟ್. BLO ಇಷ್ಟೇ ಐತಿ ಅವ್ರ ಕೆಲಸ, ಮನೆ ಹೋಗೋದು, ಯಾರ ಮನೆ ಇದೆ ಅವ್ರ ಮನೆಗೆ ಅವರು ಫಾರ್ಮ್ ಕೊಡಬೇಕು. ಹಿಂದಾಗಡೆ 4-5 ದಿವಸ ಬಿಟ್ಟು ಅವ್ರು ಫಾರ್ಮ್ ಒಳ್ಳೆ ತೊಗೋಬೇಕು. ಮತ್ತು ಅವ್ರ ಮೇಲೆ JDS ಅವರು BJPದವ್ರು ಆರೋಪ ಮಾಡ್ಲಕತ್ತಿರೋ ತಪ್ಪೈತಿ. ಆರೋಪ ಮಾಡಬಾರ್ದು. ಆಮೇಲೆ ನಮ್ಮ ಸರ್ಕಾರ ಏನು ಮಾಡಿದ್ದಾರೆ, BLOಗೆ ಹಿಡಿದಾರೆ, BLO ಹೋಗು ನೀವು ಅವ್ರವ್ರ ಮನೆಗೂ ಅವರೇ ತುಂಬಬೇಕು ಫಾರ್ಮ. ಅದ್ರ ಸರ್ ಈಗ ಜಿಲ್ಲಾ ಆಫೀಸ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಫೀಸ್ನಾಗ ಹೋಗಿದ್ದೆ, ನಾವು ಮೀಟಿಂಗ್ ತೊಗೊಂಡಿದ್ರು. ಅವರು ಅದೇ ಹೇಳಿದ್ರು. ಅವರು ಯಾಕಂದರೆ ಎಷ್ಟು ನೀವು ಬ್ಲೇಮ್ ಹಚ್ಚಲಾಕತ್ತೀರಿ BLOಗೆ. ಕೆಲವು BLO ನಾನು ನೌಕರಿ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಯಾಕ್ರಿ ಯಾಕೆ ಮಾಡೋದೇ ಅದಕ್ಕಾಗ? BLO ಕೆಲಸ ಇಷ್ಟೇ ಅದೇ, ಅವ್ರು ಏನು ತುಂಬುತ್ತಾರ ಒಳ್ಳೆ ನಮ್ಮ ತಂದು ಕೊಡ್ರಿ, ನೀವು ಅಪ್ಲೋಡ್ ಮಾಡಿರಿ ಅಂತ ಹೇಳ್ಕಿಸಿ ಅವ್ರಿಗೆ ಆರ್ಡರ್ ಮಾಡಿದ್ದಾರೆ. ಅಂದ್ರೂ BLO ಪಾಪ ಅವರು ನಿಮ್ಮ ಯಾಕೆ ತುಂಬಲಾಕ ಬರ್ಲಾಕತ್ತಿಲ್ಲ ಅಂತ ಅವ್ರು ಹೆಲ್ಪ್ ಮಾಡ್ಲಾಕತ್ತಾರೆ. ಕೆಲವು BLO ಹೆಲ್ಪ್ ಮಾಡ್ಲಾಕತ್ತಾರ. ಅದರ ಸಲುವಾಗಿ ಅವ್ರಿಗೂ ಬೆಲೆ ಮಚ್ಚಲಾಕತ್ತೀರಿ, ಇದು ತಪ್ಪ. ಮತ್ತೊಂದು ಹೇಳಿದ್ರೆ DC ಆಫೀಸ್ನಾಗೆ ನೀವು ಕ್ವಶನ್ ಮಾಡಿದ ಬಳಕ BLO BLO ತುಂಬಬೇಕು, ನಾವು ತುಂಬಬೇಕು, ಅವ್ರು ತುಂಬಬೇಕು, ಯಾರು SR ಫಾರ್ಮ್ ತುಂಬಬೇಕನ್ನೋ ಕನ್ನಡ ಏನು ಅಂತ ಕೇಳಿದ್ರು. ಬರೀ ಕನ್ನಡನಾಗ ತುಂಬಬೇಕು, ಇಂಗ್ಲೀಷ್ ತುಂಬ ರಿಜೆಕ್ಟ್ ಆಗ್ತೈತಿ ಅಂತ ಅದು ಕೇಳಿದ್ರು. ಏನೂ ರಿಜೆಕ್ಟ್ ಆಗಲ್ಲ, ನೀವು ಇಂಗ್ಲೀಷ್ನಾಗೂ ತುಂಬಬಹುದು. ಸ್ಪಷ್ಟ ಹೇಳ್ಬಿಟ್ರ ಅವರು, ಇಂಗ್ಲೀಷ್ನಾಗೂ ತುಂಬಬಹುದು SR ಫಾರ್ಮ. ಬೆಟ್ರ ಇದು ಒಂದು ಮಾತು ಹೇಳ್ಯಾರ ಅವರು, ಯಾರೇ ಇರಲಿ ಫಾರ್ಮ್ ತುಂಬಿಕೊಡ್ರಿ ಮೊದಲು. ಮುಂದಿನ ಮತ್ತೆ ನಿಮಗೆ ಅವಕಾಶ ಇರ್ತೈತಿ, ಇದು ಖರೆ ಐತಿ ತಪ್ಪೈತಿ, ಇನ್ನೂ 1 ತಿಂಗಳು ಟೈಮ್ ಇರ್ತೈತಿ ಮತ್ತೆ ಅದ್ರ ಮೇಲೆ. ಅವಾಗ ನಮ್ಗೆ ಸರಿ ಬಿಡಬೇಕು. ಅದಕ್ಕೆ ಅವರು ಈ ಕಡೆ SIR ಮಾಡಬೇಕು, ಒಳ್ಳೆ ಅವ್ರು ಯಾವ ಇಲಾಖೆ ಅಂದ್ರೆ ಅವ್ರು ಇದ್ದಾರಲ್ಲ ಆ ಇಲಾಖೆಗೆ ಅವ್ರು ಕೆಲಸ ಮಾಡಬೇಕು. ಹೆಚ್ಚಿನ ಒತ್ತಡ, ಮಾನಸಿಕ ಒತ್ತಡ ಇದೆ. ಮತ್ತೊಂದು ಹೇಳ್ಯಾರ ಅವರು, ಮತ್ತೊಂದು DC ಸಾಹೇಬ್ ಹೇಳಿದ್ರು, ಯಾವ ಇಲಾಖೆದವ್ರು ಈ ಇಲಾಖೆದವ್ರು ಏನೂ ಇಲ್ಲ, ಅವ್ರ ಬಳಿ ಎಲ್ಲ ಆನ್ಲೈನ್ ಗೊತ್ತಿದೆ, ಯಾರು ಕೆಲಸ ಮಾಡ್ಲಕತ್ತಾರ, ಇಲ್ಲ ಯಾವ ವಾರ್ಡ್ ಕೆಲಸ ಆಗ್ಲಾಕತ್ತೈತಿ, ಯಾರು ಆಗ್ಲಾಕತ್ತೈತಿ ಎಲ್ಲ ಅವ್ರು ನೋಡ್ಲಕತ್ತಾರ DC ಸಾಹೇಬ್. ಅದರ ಸಂಬಂಧ ಅವ್ರೇನು ಹೇಳಿದ್ರು, ಯಾವ ಏರಿಯಾಗ ಕೆಲಸ ಆಗ್ಲಾಕತ್ತಿಲ್ಲ ಆ ಏರಿಯಾಗ ಮತ್ತೊಂದು ಎಕ್ಸ್ಟ್ರಾ ಒಂದು ಆಫೀಸರ್ ಕಳಿಸ್ತೀನಿ ಅಂತ ಹೇಳ್ಯಾರ. ಕೆಲವು ಕಡೆ ಸಮರ್ಪಕವಾದ ಸಿಬ್ಬಂದಿಗಳು ಇದ್ದಾರೆ. ಅವರು ಪಾಪ ಅವ್ರು ಮಾಡ್ಲಾಕತ್ತಾರ, ಅವರು ಒಬ್ಬ ಮನುಷ್ಯ ಇರ್ತಾರ, ಅವರು ಮಾಡ್ಲಾಕತ್ತಾರ. ನಾವು ಕೋಆಪ್ರೇಟಿವ್ ಮಾಡ್ಬೇಕಲ್ಲ, ಅವ್ರದ್ದು ಕೆಲಸ ಏನಿದು. ಈಗ ನೌಕರಿಗೆ ನೀವು ಮಾಡ್ಲಾಕತ್ತೀರ ಅಂದ್ರೆ ಅವ್ರ ಕೆಲಸದ ಸಿಬ್ಬಂದಿ, ಇದು ಗೌರ್ಮೆಂಟ್ ಸರ್ವೆಂಟ, ಅವ್ರು ಮಾಡ್ಲಾಕತ್ತೀರ ಅಂತ ಹೇಳಿದ್ರೆ ನಾವು ಸ್ವಲ್ಪ ನಮ್ಮ ಮಾನವತೆಯಿಂದ ನಾವು ಹೆಲ್ಪ್ ಮಾಡ್ಬೇಕಲ್ಲ. ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕಂದ್ರೆ ಹೆಂಗೆ? ಯಾರು ತುಂಬ ಕಳಿಸ್ಲಾಕತ್ತಾರ? ಅಲ್ಲಿ ನೀವು ಹೇಳಕತ್ತಾರ, ಅವ್ರು ತುಂಬ್ಲಾಕತ್ತಾರ. ಅವ್ರು ನೀವು ಬ್ಯಾಡ ಅಂದ್ರೆ ನೀವು ಮನೆಗೆ ತಗೊಂಡು ನೀವು ತುಂಬ್ರಿ. ಹೌದು, ಸಫಿಸ್ಟ್ ಅದೇ ಐತಿ. ಯಾಕಂತ ತಿಳ್ಕೊರಿ, ಅವ್ರ ಕೆಲ್ಸ ಇಲ್ಲ. ಈಗ ಹೇಳಿದ್ರು DC ಸಾಹೇಬ್ರು, ಅವ್ರು ನಮ್ಮ BLOಗಳದ್ದು ಕೆಲಸ ಇಲ್ಲ, ಬರೀ ಅವ್ರಿಗೆ ಏನಂತ ಹೇಳ್ಯಾರ, ಎಲ್ಲ ಮನೆ ಹೋಗಿ ಅವ್ರ ಮನ್ಯಾಗ ಹೋಗಿ ಇದು ಫಾರ್ಮ್ ತುಂಬ್ಕೊಂಡ್ರಿ, ಮತ್ತೆ 8 ದಿವಸ ಬಿಟ್ಟು ಬಂದು ಅವ್ರು ಫಾರ್ಮ್ ತಗೊಂಡು ಹೋಗ್ತಾರ. ಮತ್ತು ನೀವು ಹೆಲ್ಪ್ ಮಾಡಂದ್ರೆ ಮಾಡ್ಲಾಕತ್ತಾರ ಅವರು. ಮತ್ತು ಅದಕ್ಕೂ ಮತ್ತೆ ಅವ್ರಿಗೆ ಇದು ಮಾಡ್ಲಾಕತ್ತಿಲ್ಲ, ತಪ್ಪ. ಗೊಂದಲ ರೂಟ್ ನಾವು ಮಾಡ್ಕೊಳಕತ್ತೀವ್ರಿ. ನೀವು BLOಗೆ ಮನೆಗೆ ಬರ್ಲಾಕ ಬಿಡ್ಲಾಕತ್ತಿಲ್ಲ, ನಮ್ಮ ತಪ್ಪದ, ನಮ್ಮ ಜನರ ತಪ್ಪದ, ನಾವು ಮಾಡ್ಲಾಕತ್ತೀವದು. ಅದಕ್ಕೇನೈತಿ ಒಪ್ಕೊಳಕ್ಕ. ನಾವು ಮನೆಗೆ ಬರ್ತೀನಿ ಅಂದ್ರೆ ಹೇಳ್ರಿ, ನಮ್ಗೆ ಕೊಟ್ಬಿಡ್ರಿ, ಇಲ್ಲೇ ಐತಿ ನೋಡ್ರಿ ಎಲ್ಲಿ ಫಾರ್ಮ್ ಅಂತ ಹೇಳ್ತಾರ. ಅವರು ಕೊಡ್ಲಾಕ ಕೂತ್ ಮತ್ತೊಬ್ಬರು ಬರ್ತಾರೆ, ಅವ್ರು ಅಲ್ಲೇ ಕೂತ್ಬಿಟ್ರೆ ಕೆಲವು ಪಾಪ ಅವರು ಕೆಲಸ ಮಾಡ್ಲಾಕತ್ತಾರ ಪಾಪ. ಓಕೆ.